ಶಾಂತಿ. ದಿನಾಂಕ ಆಗಿದೆ 12/8/2025. ನಿಮಗೆ ಸರ್ವಿಸ್ನಲ್ಲಿ ಬಹಳ ಉಮ್ಮಂಗ ಬರಬೇಕು. ಜ್ಞಾನಯೋಗ ಇದ್ದಾಗ ಬೇರೆಯವರಿಗೂ ತಿಳಿಸಿ ಸರ್ವಿಸನ್ನು ವೃದ್ಧಿ ಮಾಡಿರಿ. ಎಲ್ಲದಕ್ಕಿಂತ ದೊಡ್ಡ ವಿಘ್ನ ಅಪವಿತ್ರ ದೃಷ್ಟಿಯಾಗಿದೆ. ಈ ಕಾಯಿಲೆಯು ಸರ್ವಿಸ್ನಲ್ಲಿ ಉಮ್ಮಂಗ ಬರಲು ಬಿಡುವುದಿಲ್ಲ. ಇದು ಬಹಳ ಕಠಿಣವಾದ ಕಾಯಿಲೆಯಾಗಿದೆ. ಒಂದು ವೇಳೆ ಅಪವಿತ್ರ ದೃಷ್ಟಿಯು ತನ್ನಗಾಗಿಲ್ಲ, ಗೃಹಸ್ಥ ವ್ಯವಹಾರದಲ್ಲಿ ಎರಡೂ ಚಕ್ರಗಳು ಸರಿಯಾಗಿ ನಡೆಯುವುದಿಲ್ಲವೆಂದರೆ ಗೃಹಸ್ಥವು ಹೊರೆಯಾಗುತ್ತದೆ. ಹಗುರರಾಗಿ ಸರ್ವಿಸ್ನಲ್ಲಿ ಉಮ್ಮಂಗ ಬರುವುದಿಲ್ಲ. ಈಗ ನಾವು ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂಬ ನಶೆಯು ಮಕ್ಕಳಿಗಿರಬೇಕು. ನೀವು ತಿಳಿದುಕೊಂಡಿದ್ದೀರಿ, ನೀವೀಗ ಈ ವಿಶ್ವದ ಮೇಲೆ ಗುಪ್ತ ರೀತಿಯಲ್ಲಿ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೀರಿ ಅಥವಾ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ನಿಮಗೆ ತಂದೆಯ ಮುಖಾಂತರ ನಮ್ಮದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಎಂದು ತಿಳಿದಿದೆ. ತಂದೆಯು ಬಂದು ಮತ್ತೆ ನಿಮ್ಮನ್ನು ಆ ಧರ್ಮಕ್ಕೆ ವರ್ಗಾವಣೆ ಮಾಡುತ್ತಾರೆ. ನೀವೀಗ ನಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಕೇವಲ ಹೇಳುವುದರಿಂದ ಸ್ಥಿತರಾಗುತ್ತೇವೆ ಎಂಬ ಮಾತಲ್ಲ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆಂದು ಆಂತರ್ಯದಲ್ಲಿ ಈ ಸ್ಮೃತಿ ಬರಬೇಕು. ಸರ್ವರ ಸದ್ಗತಿದಾತ ಜ್ಞಾನಸಾಗರ ಆ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ. ಬೇರೆ ಯಾರಿಗೂ ಜ್ಞಾನವಂತರೆಂದು ಹೇಳುವುದಿಲ್ಲ. ಯಾವಾಗ ಅವರು ಬಂದು ಜ್ಞಾನ ಕೊಡುತ್ತಾರೆಯೋ ಆಗ ನೀವು ಜ್ಞಾನವಂತರಾಗುತ್ತೀರಿ. ಕೆಲವರು ಅವಿದ್ಯಾವಂತರು ಓದಿರುವವರಿಗೆ ಬಹಳ ಚೆನ್ನಾಗಿ ಓದಿಸುತ್ತಾರೆ. ಅಪವಿತ್ರ ದೃಷ್ಟಿಯು ಬಹಳ ನಷ್ಟ ಮಾಡುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ. ಇದು ದೊಡ್ಡ ಕಾಯಿಲೆಯಾಗಿರುವ ಕಾರಣ ಉಮ್ಮಂಗ ಬರುವುದಿಲ್ಲ. ಭಗವಂತನು ಬಂದು ರಾಜಯೋಗವನ್ನು ಕಲಿಸಿರುವ ಕಾರಣ ಅದರ ಹೆಸರು ಗೀತೆ ಎಂದು ಇಡಲಾಗಿದೆ. ಆದರೆ ಗೀತೆಯ ಭಗವಂತನನ್ನು ಮರೆತಿದ್ದಾರೆ. ಆ ಕಾರಣ ತಂದೆಯು ಗಳಿಗೆಗಳಿಗೆಗೂ ಮುಖ್ಯವಾಗಿ ಇದೇ ವಿಷಯದ ಪ್ರತಿ ತಿಳಿಸಿ ಎಂದು ಹೇಳುತ್ತಿರುತ್ತಾರೆ. ಈಗ ಬಹಳ ಬೇಗನೆ ಕೋಟೆಯನ್ನು ರಚಿಸಬೇಕು. ನೀವು ಮಕ್ಕಳಿಗೆ ತಂದೆಯು ವಿಶ್ವದ ಆಸ್ತಿ ಕೊಡುತ್ತಾರೆಂದರೆ ನಿಮ್ಮಲ್ಲಿ ಉತ್ಸಾಹವೂ ಇರಬೇಕು. ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ತಂದೆಯು ಬಂದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳಿಗೆ ಎಲ್ಲದರ ಜ್ಞಾನವೂ ಸಿಗುತ್ತಿದೆ. ಪ್ರಯತ್ನಪಟ್ಟು ಒಟ್ಟಾಗಿ ಸೇರಿ ಸಲಹೆಯನ್ನು ತೆಗೆಯಿರಿ. ಅನೇಕರ ಬುದ್ಧಿಯು ಒಂದಲ್ಲ ಒಂದು ಕಡೆ ಸಿಕ್ಕಿ ಹಾಕಿಕೊಂಡಿದೆ. ಉಮ್ಮಂಗವೇ ಇಲ್ಲ. ತಕ್ಷಣ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ದೇಹದ ಅಭಿಮಾನವೇ ಸತ್ಯನಾಶ ಮಾಡುತ್ತದೆ. ಎಷ್ಟು ನೀವು ಆತ್ಮಾಭಿಮಾನಿಯಾಗುತ್ತೀರೋ ಅಷ್ಟು ನಿಮ್ಮಲ್ಲಿ ಬಲ ಬರುತ್ತದೆ. ಅರ್ಧಕಲ್ಪ ದೇಹಾಭಿಮಾನದ ನಶೆಯಲ್ಲಿದ್ದೀರಿ. ಈಗ ಆತ್ಮಾಭಿಮಾನಿಯಾಗುವುದರಲ್ಲಿ ಶ್ರಮ ಪಡಬೇಕಾಗಿದೆ. ನೆನಪಿನ ಬಲವಿಲ್ಲದೆ ಜ್ಞಾನದ ಶಕ್ತಿಯು ಕೆಲಸ ಮಾಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ನೆನಪಿನಲ್ಲಿ ಮಸ್ತರಾಗಿದ್ದಾಗ ಸರ್ವಿಸ್ ವೃದ್ಧಿಯಾಗುತ್ತದೆ. ನೆನಪಿನಲ್ಲಿರುವ ಶ್ರಮ ಪಡಿ. ಇದು ಗುಪ್ತ ಶ್ರಮವಾಗಿದೆ. ಮುರಳಿ ನುಡಿಸುವುದು ಪ್ರತ್ಯಕ್ಷವಾದ ಕೆಲಸ. ನೆನಪು ಗುಪ್ತವಾಗಿದೆ. ಯಾವುದರಿಂದ ಶಕ್ತಿಯು ಸಿಗುತ್ತದೆ. ಮನಸ ವಾಚ ಕರ್ಮನ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ. ಬಾಯಿಂದಲೂ ಜ್ಞಾನದ ಮಾತೆ ಹೇಳಿ. ಯಾರಿಗೂ ದುಃಖ ಕೊಡಬೇಡಿ. ಯಾವುದೇ ಅಕರ್ತವ್ಯವನ್ನು ಮಾಡಬೇಡಿ. ಬಾಯಿಂದ ಜ್ಞಾನದ ಮಾತುಗಳನ್ನೇ ತಿಳಿಸಿ. ಯಾರಿಗೂ ದುಃಖ ಕೊಡಬಾರದು. ಯಾವುದೇ ಅಕರ್ತವ್ಯ ಮಾಡಬೇಡಿ. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ಕಬ್ಬಿನ ಸಮಾನ ಆತ್ಮವನ್ನು ಪಾರಸವನ್ನಾಗಿ ಮಾಡುವಂತಹ ಮಾಸ್ಟರ್ ಪಾರಸನಾಥ್ ಭವ. ತಾವೆಲ್ಲರೂ ಪಾರಸನಾಥ ತಂದೆಯ ಮಕ್ಕಳು. ಮಾಸ್ಟರ್ ಪಾರಸನಾಥರಾಗಿರುವಿರಿ. ಆದ್ದರಿಂದ ಯಾವುದೇ ರೀತಿಯ ಲೋಹದಂತಹ ಆತ್ಮವಾಗಿರಲಿ, ಆದರೆ ನಿಮ್ಮ ಸಂಘದಿಂದ ಲೋಹವೂ ಸಹ ಪಾರಸವಾಗಿ ಬಿಡಬೇಕು. ಪ್ರತಿ ಕಾರ್ಯ ಸಾಹಸದಿಂದ ಮಾಡಿ. ಆಗ ಸರ್ವರಿಂದ ಸಮ್ಮಾನ ಪ್ರಾಪ್ತಿಯಾಗುವುದು. ನೀವು ಮಕ್ಕಳದ್ದು ಈ ಪ್ರಭು ಪ್ರೀತಿಯೇ ಆಸ್ತಿಯಾಗಿದೆ. ಇದೇ ಪ್ರಭು ಪ್ರೀತಿಯಿಂದ ಬೆಳೆಯುತ್ತೀರಿ. ಅರ್ಥಾತ್ ಬ್ರಾಹ್ಮಣ ಜೀವನದಲ್ಲಿ ಮುಂದುವರಿಯುತ್ತೀರಿ. ಸದಾ ಪ್ರೀತಿಯ ಸಾಗರದಲ್ಲಿ ಲವಲೀನರಾಗಿರಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.